ನಾನಿವತ್ತು ಗೋಧಿ ಹಿಟ್ಟಿನ ಉಂಡೆ ಚೂರ್ಮುಂಡೋ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಅದನ್ನು ಮಾಡೋದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ, ನಾನು ತುಪ್ಪನೇ ಹಾಕ್ಕೊಳ್ತೀನಿ, ನಾನು ಬೇರೆ ಏನು ಹಾಕ್ಕೊಳ್ಳೋದಿಲ್ಲ, ಬರೀ ತುಪ್ಪ. ಸೊ ನಾನು ನೋಡಿ ಇಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ನನ್ನ ಮೊಮ್ಮಗನಿಗೆ ಅವನಿಗೆ ಲಡ್ಡು ಬೇಕಂತೆ. ನಾನು ಅಷ್ಟಮಿಗೆ ಈ ಸತಿ ಚೂರ್ಮುಂಡೆ ಮಾಡಲಿಲ್ಲ, ಅದಕ್ಕೆ ಈಗ ಅವನಿಗೆ ಬೇಕಂತೆ, ಅದಕ್ಕೆ ಮಾಡ್ತಾಯಿದ್ದೀನಿ. ತುಪ್ಪ ಸ್ವಲ್ಪ ಕರಗಲಿ. ತುಪ್ಪ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ತುಪ್ಪ, ನಾನು ಹೊರಗಡೆಯಿಂದ ತರಲಿಲ್ಲ. ತುಪ್ಪ ನೋಡಿ ಆಲ್ಮೋಸ್ಟ್ ಇದರಲ್ಲಿ 1 ಪಾತ್ರೆ, ಇದರಲ್ಲಿ 2 ಪಾತ್ರೆ ಗೋಧಿ ಹಿಟ್ಟು, 1.5 ಸಕ್ಕರೆ, ಒಂದು 5-6 ಏಲಕ್ಕಿ. ಸಕ್ಕರೆ ಮತ್ತು ಏಲಕ್ಕಿ ನಾನು ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಗೇರು ಬೀಜ ಹಾಕ್ತಾಯಿದ್ದೀನಿ. ಗೇರು ಬೀಜ ಸ್ವಲ್ಪ ಕೆಂಪಗಾಗಲಿ, ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದು ನಾನಿವತ್ತು ತುಪ್ಪ ಮಾಡಿದ್ದೆ, ಅದರಿಂದ ತುಪ್ಪದ ಕಾವಲಿ ಹಾಗೆ ಇಟ್ಕೊಂಡಿದ್ದೆ, ಅದರಲ್ಲೇ ಮಾಡೋಣ ಅಂತ. ಸೊ ಅದರಲ್ಲೇ ಮಾಡ್ತಾಯಿದ್ದೀನಿ. ನಾನು 15 ದಿವಸಕ್ಕೆ ಒಂದು ಸತಿ ತುಪ್ಪ ಮಾಡ್ತೀನಿ. ನಾನು ಹಾಲನ್ನು ಕಾಯಿಸಿದ ಮೇಲೆ ಅದರದ್ದು ಕೆನೆನ ಒಂದು ಇದರಲ್ಲಿ ಬಾಟ್ಲಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಅದು 15 ದಿವಸ ಆದಮೇಲೆ ಅದಕ್ಕೆ ಹಾಕ್ಬಿಟ್ಟು ತುಪ್ಪ ಮಾಡ್ತೀನಿ. ಇವತ್ತು ಮಾಡಿದ ತುಪ್ಪ ನೋಡಿ ಇಲ್ಲಿದೆ. ಸೊ ಇದು ನಮಗೆ ಡೈಲಿ ಯೂಸಿಗೆ ಸಾಕಾಗತ್ತೆ, ನಾವು ಹೊರಗಡೆಯಿಂದ ತುಪ್ಪ ತಗೊಳ್ಳೋದೇ ಇಲ್ಲ. ಈಗ ಇದು ಗೋಡಂಬಿ ದ್ರಾಕ್ಷಿ ಆಯಿತು. ಈಗ ಇದಕ್ಕೆ ನಾನು ಮೆತ್ತಗೆ ಇದನ್ನು ಹಾಕ್ಕೊಳ್ತೀನಿ. ಗೋಧಿ ಹಿಟ್ಟನ್ನು ಇದರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಒಲೆ ಇಟ್ಕೋಬೇಕು, ಮೀಡಿಯಮ್ ಫ್ಲೇಮು ಅಲ್ಲ, ಲೋ ಫ್ಲೇಮಲ್ಲಿ. ಈಗ ಇದನ್ನು ನಾನು ಒಲೆನ ನೋಡಿ ಲೋ ಫ್ಲೇಮ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸುತ್ತೆ ನೋಡಿ, ಒಲೆ ನೋಡಿ ತೋರಿಸ್ತೀನಿ. ಲೋ ಫ್ಲೇಮ್ ಮಾಡಿದ್ದೀನಿ. ಇದರಲ್ಲಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಪ್ಪ ಎಲ್ಲ ಕಡೆ ಇದಾಗಲಿ. ತುಪ್ಪ ತಾಗಿದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಫ್ರೈ ಮಾಡಲಿಕ್ಕೆ ಶುರು ಮಾಡೋಣ. ಈಗ ನಂದು ಇದು ಮಿಕ್ಸ್ ಆಗಿದೆ. ಸ್ವಲ್ಪ ದೊಡ್ಡದು ಮಾಡಿದ್ದೀನಿ, ಮೀಡಿಯಮ್ಮು ಅಲ್ಲ ಲೋನೂ ಅಲ್ಲ, ಅದರ ಮಿಡ್ಲಲ್ಲಿ ಇಟ್ಕೊಂಡಿದ್ದೀನಿ. ಇದು ಹಿಟ್ಟು ಪರಿಮಳ ಬರೋ ತನಕ ಫ್ರೈ ಮಾಡಬೇಕು. ಏನಿಲ್ಲ, ಇದು ಲಡ್ಡು ಮಾಡೋದು ತುಂಬ ಸುಲಭ, ಆದರೆ ಕಟ್ಟೋದು ಮಾತ್ರ ಸ್ವಲ್ಪ ಕಷ್ಟ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಲಡ್ಡನ್ನು ಆರಾಮಾಗಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ನಮ್ಮ ಅತ್ತೆ ಇದು ತುಂಬ ಮಾಡೋರು, ನನ್ನ ಮಗಳಿಗೆ ತುಂಬ ಇಷ್ಟ ಅಂತ ಸಣ್ಣದಿರುವಾಗ ಆವಾಗ ಮಾಡೋರು. ತಿಂಗಳಿಗೆ 1 ಸತಿ 2 ಸತಿ ಮಾಡಿಕೊಡೋರು. ಮಕ್ಕಳು ಸಣ್ಣದಿರುವಾಗ ಮಾತ್ರ ಚೆನ್ನಾಗಿ ಸ್ವೀಟ್ ತಿಂತಾರೆ, ಆಮೇಲೆ ದೊಡ್ಡವರಾದ್ಮೇಲೆ ತಿನ್ನಲ್ಲ ಅವರು. ಅದಕ್ಕೆ ನಮ್ಮ ಅತ್ತೆ ಯಾವಾಗಲೂ ಹೇಳೋರು, ಅವ್ರು ಬೇಕಂತ ಹೇಳುವಾಗ ಮಾಡಿಕೊಟ್ಬಿಡ್ಬೇಕು ಅಂತ. ಆಮೇಲೆ ನಾಳೆ ತಿಂತಾರೆ ಅಂತ ನಾವು ವೆಯ್ಟ್ ಮಾಡಲಿಕ್ಕೆ ಆಗಲ್ಲ. ನಾಳೆ ಆದಮೇಲೆ ಅವರಿಗೆ ಹೆಲ್ತ್ ಕಾನ್ಷಿಯಸ್ ಬಂದುಬಿಡ್ತದೆ. ದಪ್ಪಗಾಗ್ತೀನಿ, ತುಪ್ಪ ತಿಂದರೆ ದಪ್ಪ ಆಗ್ತೀನಿ, ಅದು ತಿಂದರೆ ದಪ್ಪ ಆಗ್ತೀನಿ, ಸ್ವೀಟ್ ತಿಂದರೆ ದಪ್ಪ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಅವರಿಗಿನ್ನೂ ಗೊತ್ತಿಲ್ಲ, ಇದೆಲ್ಲ ಲಿಮಿಟಲ್ಲಿದ್ದರೆ ಜೀವಕ್ಕೆ ಒಳ್ಳೆಯದು. ಇದು ಗೋಧಿ ಹಿಟ್ಟು, ಪ್ಯೂರ್ ಗೋಧಿ ಹಿಟ್ಟು, ಇದರಲ್ಲೇನು ಮಿಕ್ಸ್ ಇಲ್ಲ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಕ್ಕರೆ ಹುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ,
ಇದನ್ನು ಕೆಳಗೆ ಇಳಿಸಿದ ಮೇಲೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಟ ಪಟ ಅಂತ ಉಂಡೆ ಕಟ್ಕೋಬೇಕು. ನನ್ನ ಮೊಮ್ಮಗ ಮಾಡ್ಕೊಂಡಿದ್ದಾನೆ, ಇಲ್ಲಾಂದರೆ ಅವನೇ ಬರ್ತಿದ್ದ ಪಾಪ. ಅವನಿಗಿದ್ದೇ ಇವತ್ತು ಎಕ್ಸಾಮ್ ಟೈಮ್ ಆದ್ದರಿಂದ ಅವನಿಗೆ ಹಾಫ್ ಡೇ ಮಲ್ಕೊಂಡಿದ್ದಾನೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ನನ್ನ ಮಗಳಿಗಿಷ್ಟ, ನಮ್ಮ ಅಳಿಯನಿಗಿಷ್ಟ, ನನ್ನ ಮೊಮ್ಮಗನಿಗಿಷ್ಟ. ನಾನು ತಿಂತೀನಿ, ನನಗೆ ಸ್ವಲ್ಪ ಶುಗರ್ ಇರೋದ್ರಿಂದ ನಾನು ಸ್ವಲ್ಪ ತಿನ್ನೋದು ಸ್ವಲ್ಪ ಕಮ್ಮಿ, ಬಟ್ ನನಗೂ ಇದು ತುಂಬ ಇಷ್ಟ. ಒಂದು ಲಡ್ಡು ತಿಂದರೆ ಎರಡು ರೌಂಡ್ ವಾಕಿಂಗ್ ಜಾಸ್ತಿ ಮಾಡಿದರೆ ಆಯಿತು, ಅಲ್ಲಿಗೆ ಅದು ಬ್ಯಾಲೆನ್ಸ್ ಆಗಿಬಿಡ್ತದೆ. 1,500 ಸ್ಟೆಪ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ರೆ ನಾನು ಹೇಗಿದ್ದರೂ ಬೆಳಗ್ಗೆ ಯೋಗ ಮಾಡ್ತೀನಿ, ಸೊ ಎಲ್ಲ ಬ್ಯಾಲೆನ್ಸ್ ಆಗತ್ತೆ. ಸೊ ನನ್ನದು ಶುಗರ್ ನಾರ್ಮಲಲ್ಲೇ ಇರ್ತದೆ ಇವಾಗ, ಅದರಿಂದ ನನಗೆ ಪ್ರತಿದಿನ ಯೋಗ ಮಾಡಿದರೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಏನು ಪ್ರಾಬ್ಲಮ್ ಇದ್ದರೂ ಅದರಲ್ಲಿ ಇದಾಗತ್ತೆ, ಹೋಗ್ಬಿಡುತ್ತೆ. ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಬೇಕಾಗಿದ್ದೇ ಇಲ್ಲ. ಆದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೇ ತಗೊಳ್ಳಿ, ಅದನ್ನು ಮಾತ್ರ ಬಿಡಬೇಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ ನೋಡಿ, ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಒಟ್ಟು ಇದೆ ಇದರಲ್ಲಿ, ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇಷ್ಟು ಬೇಕಾ ಬೇಡವಾ ನೋಡ್ಕೋಬೇಕು. ಮನೆಯಲ್ಲೆಲ್ಲ ಜಾಸ್ತಿ ಸಿಹಿ ಅಂತ ತಿನ್ನೋರಿಲ್ಲ, ಸೊ ಮೈಲ್ಡ್ ಸ್ವೀಟ್ ಮಾಡ್ತೀನಿ ನಾನು ಯಾವಾಗಲೂ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಪಟ ಪಟ ಲಡ್ಡು ಕಟ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೂ ಸ್ವಲ್ಪ ಎಲ್ಲ ಮಾಡಿದ್ದೆಲ್ಲ ನಾನು ಸಕ್ಕರೆ ಹುಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ತುಪ್ಪ ಬೇಕಾದರೆ ತುಪ್ಪನೂ ಹಾಕ್ಕೋಬೋದು, ಬೇಕಾದರೆ ಕಮ್ಮಿ ಆದರೆ. ಅದು ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ತುಪ್ಪ ಹಾಕ್ಕೋಬೇಕು. ನನ್ನ ಹತ್ರ ತುಪ್ಪ ಸ್ಟಾಕ್ ಇದೆ, ನೋಡ್ಕೊಳ್ಳಿ. ತುಪ್ಪ ಸ್ಟಾಕ್ ಸ್ವಲ್ಪ ಇಟ್ಕೊಳ್ಳಿ. ಸಕ್ಕರೆ ಹುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲ ಅಂತೇಳಿದರೆ ಒಂದು ಕಡೆ ಸಕ್ಕರೆ ಒಂದು ಕಡೆ ಚಪ್ಪೆ ಆ ಥರ ಆಗತ್ತೆ. ಇವಾಗ ಲಡ್ಡು ಕಟ್ಲಿಕ್ಕೆ ಶುರು ಮಾಡೋಣ. 1-2 ಲಡ್ಡು ಕಟ್ಟೋದು ಹೇಗೆ ತೋರಿಸ್ಕೊಳ್ತೀನಿ, ಆಮೇಲೆ ನಿಮಗೆ ಸುಲಭ ಆಗುತ್ತೆ ನೋಡಿ. ಇಷ್ಟು ಹಿಟ್ಟು, ಅದು ಹಿಟ್ಟು ಅಷ್ಟೇ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಸ್ವಲ್ಪ ಬೀಳ್ತದೆ ಅದರಲ್ಲಿ. ಹೀಗೆ ಎರಡೂ ಕೈಯಿಂದ ಪ್ರೆಸ್ ಮಾಡಿ, ತುಂಬ ಗಟ್ಟಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಪ್ರೆಸ್ ಮಾಡಬೇಕು. ತುಂಬ ಪ್ರೆಷರ್ ಹಾಕ್ಲಿಕ್ಕಿಲ್ಲ, ಇದು ಲಡ್ಡು ತುಂಬ ಸೂಕ್ಷ್ಮ, ಕೈ ಮುಟ್ಟಿದರೆ ಕಟ್ಟಾಗತ್ತೆ ಆ ಥರ ನೋಡಿ. 2 ಲಡ್ಡು ರೆಡಿ.